ದರ್ಶನ್ PC ಫಿಟ್ನೆಸ್ ಏನೋ ಕೇಳ್ತಿದ್ದಾರೆ. ಬ್ರೋ ಡಯಟ್ ಮಾಡಿದ್ಲಂಗೆ ಕ್ರಿಯೇಟಿನ್ ತಗೊಂಡ್ರೆ ಬಾಡಿ ಇಂಪ್ರೂವ್ ಆಗುತ್ತಾ ಅಂತ. ಸೊ ಚಿಕನ್ ತಿಂದು ಬೋರ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಟ್ಯೂನಾ ಮಾಡಿದ್ದೀನಿ ಇವತ್ತು. ಅರೌಂಡ್ ಒಂದು 400 ಗ್ರಾಮ್ಸ್ ಏನೋ ಇದೆ ಇದು. ಸೊ ನನಗೆ ಒಂದು 100-110 ಗ್ರಾಮ್ವರೆಗೂ ಪ್ರೋಟೀನ್ ಇದ್ರಲ್ಲಿ ಸಿಗ್ತಾ ಇದೆ. ಮಿಕ್ಕಿದ್ರೆ ನಾನು ವೇ ಪ್ರೋಟೀನ್ ಮುಖಾಂತರ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಫ್ಯೂಚರ್ಲಿ ಒಂದು ಸತಿ ಇದ್ರದ್ದು ರೆಸಿಪಿ ಕೂಡ ಹಾಕ್ತೀನಿ. ಮಂಗ್ಳೂರ್ ಸ್ಟೈಲಲ್ಲಿ ಮಾಡಿರೋದು ಅಷ್ಟೇ, ಬರೀ 2 ಸ್ಪೂನ್ ಆಯಿಲ್ ಯೂಸ್ ಮಾಡಿರೋದು. ಸೊ ಅರೌಂಡ್ 180 ಕ್ಯಾಲರೀಸ್ ಬಂದ್ಬಿಟ್ಟು ನನಗೆ ಫ್ಯಾಟ್ಸಿಂದ ಸಿಗ್ತಾ ಇದೆ. ಇಷ್ಟು ಬಿಟ್ಟರೆ ಫ್ಯಾಟ್ಸಿಂದ ನಾನು ಬೇರೆ ಯಾವುದು ಕನ್ಸ್ಯೂಮ್ ಮಾಡೋದಿಲ್ಲ. ಸೊ ಅದರಿಂದ ಒಂಚೂರು ಆಯಿಲ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಮೀಲ್ ಇದೆ, ಇದನ್ನು 3 ಬಾರಿ ತಿಂತೀನಿ ಊಟದ ಜೊತೆಗೆ. ಹೆವಿ ಘಾಟ್ ಇದೆ, ಒಂದು ಸ್ವಲ್ಪ ಸೈಡ್ಗೆ ಹೋಗ್ಬಿಡ್ತೀನಿ. ಸೊ ಅದನ್ನು 3 ಬಾರಿ ತಿಂದು ನೆಕ್ಸ್ಟ್ ಬಂದ್ಬಿಟ್ಟು ಲೆಗ್ ವರ್ಕೌಟ್ ಇದೆ. ಸೊ ನಾನು ನಿಮಗೆ ಈ ಮೀಲ್ ಆದಮೇಲೆ ಜಿಮ್ಮಲ್ಲಿ ಸಿಗ್ತೀನಿ. ಸೊ ಜಿಮ್ ಬಂದಿದ್ದೀನಿ, 2 ವೀಕ್ಸ್ ಆಯಿತು ಆಲ್ಮೋಸ್ಟು ಲೆಗ್ ವರ್ಕೌಟ್ ಮಾಡಿ. ವೆಯ್ಟ್ಸ್ ಸಿಮಿಲರಾಗಿ ಹಾಕ್ಕೊತೀನಿ, ಬಟ್ ರೆಪ್ಸ್ ಅಷ್ಟೊಂದು ಹೋಗೋದಿಲ್ಲ. ಯಾಕಂತಂದರೆ ಸ್ವಲ್ಪ ಸ್ಟ್ರೆಂತ್ ಡೌನ್ ಆಗಿದೆ. ಮುಂದೆ ಬಂದ್ಬಿಟ್ಟು ಬ್ಯಾಕ್ ಸ್ಕ್ವಾಟ್ಸ್ ಇದೆ. ಇವತ್ತು ಮೇನ್ಲಿ ಲೆಗ್ಸ್ ಮಾಡ್ತಾ ಇರೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಮಿತ್ ಮಿಷಿನಲ್ಲಿ ಹ್ಯಾಕ್ ಸ್ಕ್ವಾಟ್ ಬಿಟ್ಬಿಟ್ಟು ಲೆಗ್ ಪ್ರೆಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ಮಿತ್ ಮಿಷಿನಲ್ಲಿ ಹ್ಯಾಕ್ ಸ್ಕ್ವಾಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಲೆಗ್ ಪ್ರೆಸ್ ಇಲ್ಲ ಅಂತಾನೆ. ಸೊ ಲೆಗ್ ಪ್ರೆಸ್ಸಲ್ಲಿ ಏನಂತಂದರೆ ನೀವು ಹೆವಿ ಚೆನ್ನಾಗಿ ಲೋಡ್ ಮಾಡ್ಬೋದು. ಆಮೇಲೆ ನಿಮ್ಮ CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅಷ್ಟೊಂದು ಫೆಟಿಗ್ ಕೂಡ ಆಗೋದಿಲ್ಲ. ಸೊ ನೀವು ಎಲ್ಲರೂ ಮಾಡೋದು ನೋಡಿರ್ಬೋದು ಯೂಟ್ಯೂಬಲ್ಲಿ ಲೆಗ್ ಪ್ರೆಸ್ನ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಸೊ ಫಾರ್ಮ್ ನೋಡ್ಕೊಳ್ಳಿ ನೀವು. ನಾನು ತುಂಬ ಹಿಂದಕ್ಕೆ ಬಿಡ್ತೀನಿ ಕಾಲು. ಸೊ ನೀ ಫ್ಲೆಕ್ಷನ್ ಜಾಸ್ತಿ ಆಗಿನಂತ ನೀ ಫ್ಲೆಕ್ಷನ್ ಜಾಸ್ತಿ ಆದಾಗ ಕಾಲಿನ ಮುಂಭಾಗ ತುಂಬ ಚೆನ್ನಾಗಿ ಎಂಗೇಜ್ ಆಗುತ್ತೆ, ಡೆವಲಪ್ ಕೂಡ ಆಗುತ್ತೆ. ಸೊ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಅಷ್ಟೇ ಮಾಡ್ತಾ ಇರೋದು ಒಂದು 2-3 ವರ್ಷದಲ್ಲಿ. ಅದಕ್ಕೆ ತುಂಬ ಲೈಟ್ ಹಾಕಿದ್ದೀನಿ, ವೆಯ್ಟು 100 ಕಿಲೋ ಇದೆ ಅಷ್ಟೇ. 13 reps ಮಾಡ್ತೀನಿ, 3 sets ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಜಿಮ್ಮಲ್ಲಿ ಲೆಗ್ ಕರ್ಲ್ ಪೇಂಟ್ ಮಾಡೋಕೆ ಕಳಿಸಿದ್ದಾರೆ. ಅದಕ್ಕೋಸ್ಕರ ಇದೊಂದು ಆಲ್ಟರ್ನೇಟಿವ್ ಆಗಿ ಮಾಡ್ತಾಯಿದ್ದೀನಿ. ಇದನ್ನು ನಾರ್ಡಿಕ್ ಕರ್ಲ್ ಅಂತ ಹೇಳ್ತಾರೆ. ಸೊ ಇದು ಕರ್ಲ್ ಅನ್ನೋದಕ್ಕಿಂತ ಈಸೆಂಟ್ರಿಕ್ ಮೂಮೆಂಟ್, ಅಂದರೆ ಕೆಳಗಡೆ ಹೋಗೋ ಮೂಮೆಂಟಿಂದ ನಿಮ್ಮ ಹ್ಯಾಮ್ಸ್ಟ್ರಿಂಗ್ನ ಚೆನ್ನಾಗಿ ಟ್ರೈನ್ ಮಾಡುತ್ತೆ. ತೋರಿಸ್ತೀನಿ. ಸೊ ಕೆಳಗಡೆ ಹೋಗ್ತಾ ನೀವು ತುಂಬ ಕಂಟ್ರೋಲ್ಡಾಗಿ ಹೋಗ್ಬೇಕಾಗಿ ಬರುತ್ತೆ. ಆವಾಗ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಈ ಎಕ್ಸಸೈಜಿಂದ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೈಟ್ ಆಗಿದೆ ಆಲ್ಮೋಸ್ಟು. ಇದು ನನ್ನ ಡಿನ್ನರು. ಮುದ್ದೆ ಇದೆ, ಗ್ರೀನ್ ಚಟ್ನಿ ಇದೆ, ನಂತರ ಫಿಶ್ ಇದೆ ಪ್ರೋಟೀನ್ಗೋಸ್ಕರ. ಫಿಶ್ ತಿನ್ನೋದಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಸೊ ನೋಡೋಣ, ಫ್ಯೂಚರಲ್ಲಿ ಚಿಕನ್ ಬದಲು ಫಿಶ್ಶು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಸದ್ಯಕ್ಕೆ ಇವಾಗ ಇಲ್ಲಿ ಒಂದು 2 ಕ್ವಶನ್ಸ್ ಇದೆ, ಕ್ವಶನ್ಸ್ನ ಆನ್ಸರ್ ಮಾಡಿಬಿಡೋಣ. DSG ಆರ್ಟ್ಸ್ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೋ ಕ್ರಿಯೇಟಿನ್ನ ನಾವು ಡೈಲಿ ತೊಗೊಂಡು ವರ್ಕೌಟ್ ಮಾಡ್ಬೋದಾ? ಡೈಲಿ ತೊಗೊಂಡಿಲ್ಲ ಅಂದರೆ ಏನಾದರೂ ಎಫೆಕ್ಟ್ ಇದೆಯಾ ಅಂತ. ಸೊ ಈ ಕ್ರಿಯೇಟಿನ್ ಬಂದ್ಬಿಟ್ಟು ಹೆಂಗಂತಂದರೆ, ನೀವು ಒಂದು ಸತಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸೊ ಈ ಕ್ರಿಯೇಟಿನ್ ಒಂದು ಸತಿ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ
ಮಸಲ್ಸ್ ಅಲ್ಲಿ ಅದು ಸ್ಟೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಕಸ್ಮಾತ್ ಆಗಿ ನೀವು ಸೆಂಟ್ರಲ್ ಏನಾದ್ರು ಒಂದಿನ ಮಿಸ್ ಆದ್ರೂ ಸೊ ಆಲ್ರೆಡಿ ಏನ್ ಸ್ಟೋರ್ಡ್ ಆಗಿರುತ್ತೆ ಕ್ರಿಯೇಟಿನ್ ಅದಕ್ಕೆ ಯೂಸ್ ಅಪ್ ಆಗುತ್ತೆ ಅಷ್ಟೇನೆ. ನೀವೇನಾದ್ರು ಒಂದಿನ 2 ದಿನ ಮಿಸ್ ಮಾಡಿದ್ರೆ ಅದೇನು ಟೆನ್ಷನ್ ಆಗಲ್ಲ. ಅಕಸ್ಮಾತ್ ಆಗಿ ನೀವು ಫುಲ್ ಆಗಿ ಬಿಟ್ಬಿಟ್ರೇನು ಏನಾಗ್ಬೋದು ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂಚೂರು ವಾಟರ್ ವೇಟ್ ಸ್ಟೋರ್ ಆಗಿರುತ್ತೆ ಕ್ರಿಯೇಟಿನ್ ಇಂದ, ಅದೊಂಚೂರು ಕಮ್ಮಿ ಆಗುತ್ತೆ. ಆಮೇಲೆ ಸ್ಟ್ರೆಂತ್ ಅಲ್ಲಿ ಒಂದು ಲೈಟ್ ಆಗಿ ತುಂಬಾ ಮೈನರ್ ಆಗಿ ಡ್ರಾಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತೂ ಯಾವುದು ಇಲ್ಲ. ಮಸಲ್ ಲಾಸ್ ಆಗೋದಾಗಿರ್ಬೋದು ಅಥವಾ ಫ್ಯಾಟ್ ಗೇನ್ ಆಗಿರೋದಾಗಿರ್ಬೋದು. ಇಲ್ಲಿ ದರ್ಶನ್ PC ಫಿಟ್ನೆಸ್ ಏನೋ ಕೇಳ್ತಿದ್ದಾರೆ, ಒಬ್ರು ಡಯಟ್ ಮಾಡಿದ್ದಂಗೆ ಕ್ರಿಯೇಟಿನ್ ತಗೊಂಡ್ರೆ ಬಾಡಿ ಇಂಪ್ರೂವ್ ಆಗುತ್ತಾ ಅಂತ. ಸೊ ನಾನು ನಿಮಗೆ ಕ್ರಿಯೇಟಿನ್ ಬಂದ್ಬಿಟ್ಟು ಹೆಂಗೆ ಅಂತ ಹೇಳ್ತೀನಿ ನೋಡಿ ಇವಾಗ ವರ್ಕ್ ಆಗೋದು. ಸೊ ಕ್ರಿಯೇಟಿನ್ ಬಂದ್ಬಿಟ್ಟು ನಿಮ್ಗೆ ಏನು ಮಾಡುತ್ತೆ ಅಂದರೆ ಒಂದು 2-3 ರೆಪ್ ಎಕ್ಸ್ಟ್ರಾ ಹೊಡೆಯೋಕೆ ಹೆಲ್ಪ್ ಮಾಡುತ್ತೆ ವೆಯ್ಟ್ಸಲ್ಲಿ. ಸೊ ಆ ರೀತಿಯಲ್ಲಿ ನೀವು ಹೌದು ಸ್ಟ್ರೆಂತಲ್ಲಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಹಂಗಂತ ಹೇಳ್ಬಿಟ್ಟು ನೀವು ಕ್ರಿಯೇಟಿನ್ ತೊಗೊಂಡ್ರೆ ಫುಲ್ ಬಾಡಿ ಎಲ್ಲ ಬಿಲ್ಡ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪಾಗಿರುತ್ತೆ. ಯಾಕಂತಂದರೆ ನೀವು 90% ಎಲ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದು ಬಂದ್ಬಿಟ್ಟು ಡಯಟ್ ಮತ್ತು ವರ್ಕೌಟ್ ಆಗಿರುತ್ತೆ. ನೀವು ಕರೆಕ್ಟಾಗಿ ವರ್ಕೌಟ್ ಮಾಡ್ತಾ ಕರೆಕ್ಟಾಗಿ ಡಯಟ್ ಮಾಡ್ತಾ ಇದ್ರೆ ನೀವು ಕ್ರಿಯೇಟಿನ್ ವೇ ಪ್ರೋಟೀನ್ ತೊಗೊಂಡಿಲ್ಲ ಅಂದ್ರೂ ಒಳ್ಳೆ ಫಿಸಿಕ್ನ ಬಿಲ್ಡ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾರೊಬ್ರು ಲೇಡಿ ಕೇಳ್ತಾ ಇದ್ದಾರೆ, ಪ್ರೀತಿ ಅನ್ನೋರು ಕೇಳ್ತಾ ಇದ್ದಾರೆ, ಬ್ರೋ 100 ಗ್ರಾಮ್ಸ್ ಪ್ರೋಟೀನ್ ವುಮನ್ ಡಯಟ್ ಹೇಳಿ, ವುಮೆನ್ಗೆ 100 ಗ್ರಾಮ್ ಇರೋ ಪ್ರೋಟೀನ್ ಡಯಟ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಫ್ಯೂಚರಲ್ಲಿ ಫುಲ್ ಡೀಟೇಲ್ಡ್ ಆಗಿ ಹೇಗೆ ತಿನ್ಬೋದು ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದರಲ್ಲಿ ಒಂಚೂರು ಟಿಪ್ಸ್ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ನೀವು ವೆಜಿಟೇರಿಯನೋ ಅಥವಾ ನಾನ್ ವೆಜಿಟೇರಿಯನೋ ಅದ್ರ ಮೇಲೆ ಡಿಪೆಂಡೆಂಟ್ ಏನಾಗಿರ್ಬೋದು ಅಂದರೆ ನೀವು 1 ಅಥವಾ 2 ಪ್ರೋಟೀನ್ ಸೋರ್ಸಸ್ನ ನೀವು ಕನ್ಸಿಡರ್ ಮಾಡ್ಕೊಬೋದು. ನೀವು ವೆಜಿಟೇರಿಯನ್ ಆಗಿದ್ದರೆ ಲೋ ಫ್ಯಾಟ್ ಪನ್ನೀರು, ಲೋ ಫ್ಯಾಟ್ ಚೀಸು, ಮಿಲ್ಕು ಈ ಥರದ ಸೋರ್ಸಸ್ ನೀವು ಕನ್ಸಿಡರ್ ಮಾಡೋದು ಒಳ್ಳೆಯದಾಗಿರುತ್ತೆ. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಇವಾಗ ಎಕ್ಸಾಂಪಲ್ಗೆ ಸುಮ್ಮನೆ ಹೇಳ್ತೀನಿ, 100 ಗ್ರಾಮ್ಸ್ ಪನ್ನೀರಲ್ಲಿ ನಿಮ್ಗೆ ಒಂದು 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ನೀವೇನು ಮಾಡ್ಬೋದು, ಅದನ್ನು ಒಂದು 250 ಗ್ರಾಮ್ಸು ತಿನ್ಬೋದು. ಆವಾಗ ಏನಾಗುತ್ತೆ ನಿಮಗೆ ಒಂದು 50 ಗ್ರಾಮ್ಸು ಪ್ರೋಟೀನು ನಿಮಗೆ ಪನ್ನೀರಿಂದ ಸಿಗುತ್ತೆ. ಸೊ ಅದೇ ಥರನೇ ಇನ್ನೂ ಒಂದು ಯಾವುದಾದ್ರೂ ಪ್ರೋಟೀನ್ ಸೋರ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡು ಅದರಲ್ಲಿ ಒಂದಿಷ್ಟು ಗ್ರಾಮ್ ಅಂತ ತಿಂದಾಗ ಇಷ್ಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅಂತ ಇರುತ್ತೆ. ಅಷ್ಟು ಗ್ರಾಮ್ ತಿಂದಾಗ ನೀವು 100 ಗ್ರಾಮ್ಸ್ನ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಸೊ ನಾನ್ ವೆಜಿಟೇರಿಯನ್ ಅವ್ರಿಗೆ ತುಂಬ ಸಿಂಪಲ್ಲು. ಇವಾಗ 100 ಗ್ರಾಮ್ಸ್ ಚಿಕನ್ ಬ್ರೆಸ್ಟ್ ಅಂದರೆ ಎದೆ ಪಾರ್ಟ್ ಇರುತ್ತಲ್ಲ ಅದರಲ್ಲಿ ಫ್ಯಾಟ್ ತುಂಬ ಕಮ್ಮಿ ಇರಬೇಕು, ಬೋನ್ ಇರಬಾರ್ದು. ಅದರಲ್ಲಿ ನಿಮಗೆ 30ರಿಂದ 31 ಗ್ರಾಮ್ವರೆಗೂ ಪ್ರೋಟೀನ್ ಸಿಗುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ಒಂದು 200 ಗ್ರಾಮ್ಸು ಚಿಕನ್ನ ತಿನ್ಬೋದು. ಅವಾಗ ಏನಾಗುತ್ತೆ ನಿಮಗೆ ಒಂದು 60 ಗ್ರಾಮ್ಸು ಇದರಿಂದ ಸಿಗುತ್ತೆ. ಒಂದು 5 ಮೊಟ್ಟೆ ತಿನ್ಬೋದು, ಫುಲ್ ಮೊಟ್ಟೆನೇ ತಿನ್ಬೋದು. ಅದರಲ್ಲಿ ಒಂದು 30 ಗ್ರಾಮು ನಿಮಗೆ ಸಿಗುತ್ತೆ. ಸೊ 90 ಗ್ರಾಮ್ ಇಲ್ಲೇ ಆಗೋಯ್ತು. ಇನ್ನೊಂದು 10 ಗ್ರಾಮ್ ನೀವು ಏನಾದರೂ ಮಾಡ್ಬೋದು ಅಂತಂದರೆ ಒಂಚೂರು ವೆಜಿಟೇರಿಯನ್ ಸೋರ್ಸಸ್ಸಿಂದ ಬೇಕಾದರೂ ತೊಗೊಬೋದು. ಸೋಯಾ ಚಂಕ್ಸ್, ಒಂಚೂರು ಸೋಯಾ ಚಂಕ್ಸ್ ತಿನ್ನೋದಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವ್ದಾನ ಒಂಚೂರು ಚಿಕನ್ ಎಲ್ಲ ಎಕ್ಸ್ಟ್ರಾ ಮಾಡಿದರೆ ಅದನ್ನೇ ತಿಂದ್ಬಿಟ್ರೆ ನಿಮಗೆ ಸೊ 100 ಗ್ರಾಮ್ ಪ್ರೋಟೀನ್ ನಿಮ್ಗೆ ಏನೇನು ಬೇಕಾಗಿರುತ್ತೋ ಅದು ಸಿಕ್ಬಿಡುತ್ತೆ. ಸೊ ಎಲ್ಲರೂ 100 ಗ್ರಾಮ್ ಪ್ರೋಟೀನ್ ತಿನ್ಬೇಕಾಗಿಲ್ಲ. ಸೊ ನೀವು ಮೇಯ್ನ್ಲಿ ಫುಲ್ ಫಿಟ್ನೆಸ್ಸಲ್ಲಿ ಜಾಸ್ತಿ ದುಮ್ಕಿದ್ದೀರಾ, ಏನೋ ಫುಲ್ ಮಸಲ್ ಎಲ್ಲ ಬಿಲ್ಡ್ ಮಾಡ್ಬೇಕು, ಏನೋ ಒಂದು ಅಚೀವ್ ಮಾಡ್ಬೇಕಂತಿದ್ದ ಅವ್ರು ಮಾತ್ರನೇ 100 ಗ್ರಾಮ್ಸು. ಅಂದರೆ ಲೇಡೀಸ್ ಯೂಶ್ವಲಿ ಒಂದು 45ಇಂದ 55 ಕಿಲೋಸ್ವರೆಗೂ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ, ಹೇಳ್ತಾ ಇದ್ದೀನಿ ಆವ್ರೇಜ್ ಇಂಡಿಯನ್ಗೆ. ಸೊ ಅಂಥವರೆಲ್ಲ ಅಷ್ಟೊಂದು ಪ್ರೋಟೀನ್ ತಿನ್ನೋ ಅಗತ್ಯ ಇಲ್ಲ. ನೀವು ಬಾಡಿ ವೆಯ್ಟ್ ಎಷ್ಟಿದೆ, ಒಂದು 50 kg ಇದ್ದರೆ ಒಂದು 50 ಗ್ರಾಮ್ ಪ್ರೋಟೀನ್ ತಿನ್ನೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಫಿಟ್ಟಾಗೂ ಇರ್ತೀರಾ, ಆಮೇಲೆ ಹೆಲ್ದಿಯಾಗಿ ಕೂಡ ಇರ್ತೀರಾ. ಸೊ ಇನ್ನೂ ಕ್ವಶನ್ಸ್ ಇದೆ, ನೆಕ್ಸ್ಟ್ ವಿಡಿಯೋಲಿ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲಿವ್ ಟು ಲರ್ನ್ ಟು ಲಿವ್. ಯಾಕಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಜೀವನ ಮಾಡೋದನ್ನು ಕಲಿತೀರಾ ಅಂತ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇರುತ್ತೆ, ಅದನ್ನ ನೋಡಿ. ನಮಸ್ಕಾರ.